ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಪಕ್ಕಾ ಸ್ಟ್ರೀಟ್ ಸ್ಟೈಲಲ್ಲಿ ಮಸಾಲೆ ಪೂರಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಇದಂತೂ ತುಂಬಾ ಫೇಮಸ್, ತುಂಬ ಜನಕ್ಕೆ ಇಷ್ಟ ಇರುತ್ತೆ ಇದು. ನಾನಿವತ್ತು ಗ್ರೀನ್ ಮಸಾಲೆನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ನೀವು ಹೊರಗಡೆ ತಿಂದಾಗ ಯಾವ ರೀತಿ ಟೇಸ್ಟ್ ಇರುತ್ತೋ ಅದೇ ರೀತಿಯಾಗಿ ಗ್ರೀನ್ ಮಸಾಲೆನ ಇವತ್ತು ಹೇಗೆ ಮಾಡೋದಂತ ಸ್ಟೆಪ್ ಬೈ ಸ್ಟೆಪ್ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇದಕ್ಕೆ ನಾನು 1/4 kg ಆಗುವಷ್ಟು ಗ್ರೀನ್ ಬಟಾಣಿನ ನೆನೆಸ್ಬಿಟ್ಟು ತೊಗೊಂಡಿದ್ದೀನಿ. ಇದನ್ನು ಒಂದು 8ರಿಂದ 10 ಅವರ್ ಆದರೂ ಚೆನ್ನಾಗಿ ನೆನೆಸ್ಬೇಕು. ಚೆನ್ನಾಗಿ ನೆಂದಿರಬೇಕಿದು. ನಂತರ ಇದನ್ನು ಒಂದು ಕುಕ್ಕರ್ಗೆ ಹಾಕ್ಕೊಳ್ತೀನಿ. ಈ ಗ್ರೀನ್ ಬಟಾಣಿ ಬದಲಿಗೆ ನೀವು ಬೇಕಂದರೆ ಯೆಲ್ಲೋ ಕಲರ್ ಬಟಾಣಿ ಬರುತ್ತಲ್ಲ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಇದ್ರ ಜೊತೆಗೇ ಮೀಡಿಯಮ್ ಸೈಜ್ದು 2 ಆಲೂಗಡ್ಡೆನ ಸಿಪ್ಪೆ ತೆಗೆದುಬಿಟ್ಟು ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ಅಂದರೆ ಇದಕ್ಕೆ ಆಲೂಗಡ್ಡೆ ಎಲ್ಲ ಮುಳುಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಂತರ 1 ಟೀ ಸ್ಪೂನ್ ಆಗೋಷ್ಟು ಉಪ್ಪು ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಸಾಫ್ಟಾಗಿ ಬೇಯಿಸ್ಕೋಬೇಕು. ಇದು ನೆಂದಿರೋದ್ರಿಂದ ಬೇಗನೆ ಬೆಂದೋಗ್ಬಿಡುತ್ತೆ. ನಾನಿಲ್ಲಿ 2 ವಿಜಿಲ್ ತೆಗಿತಾ ಇದ್ದೀನಿ. ಇದು ವಿಜಿಲ್ ಬರೋವರೆಗೂ ಇದಕ್ಕೆ ಮಸಾಲೆ ರೆಡಿ ಮಾಡ್ಕೊಂಡು ಬಿಡ್ತೀನಿ. ಅದಕ್ಕೋಸ್ಕರ ಒಂದು ಬಾಣಲಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಸೋಂಪು ಹಾಕ್ಕೊಳ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ನಾನು 2 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ, 2 ಇಂಚ್ ಆಗೋಷ್ಟು ಶುಂಠಿ ಮತ್ತು 2 ಹಸಿಮೆಣಸು ಹಾಗೆಯೇ 1 ಈರುಳ್ಳಿನ ಕಟ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಇದಕ್ಕೆ ಸೊಪ್ಪುಗಳನ್ನ ಸೇರಿಸ್ಕೊಳ್ಳೋದು. ಇವಾಗ ಇದಕ್ಕೆ ನಾನು 1 ಕಟ್ಟಾಗೋಷ್ಟು ಪುದೀನ ಮತ್ತು 1 ಕಟ್ಟಾಗೋಷ್ಟು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಪುದೀನ ಎಲೆಗಳನ್ನ ಮಾತ್ರ ಯೂಸ್ ಮಾಡಿದ್ದೀನಿ, ದಂಟೆಲ್ಲ ಯೂಸ್ ಮಾಡಿಲ್ಲ. ಅದನ್ನೆಲ್ಲ ಹಾಕಿಬಿಟ್ರೆ ತುಂಬ ಸ್ಟ್ರಾಂಗ್ ಫ್ಲೇವರ್ ಬಂದುಬಿಡುತ್ತೆ. ಅದಕ್ಕೋಸ್ಕರ ಎಲೆಗಳನ್ನ ಮಾತ್ರ ಬಿಡಿಸ್ಬಿಟ್ಟು ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ 1/4 kg ಆಗೋಷ್ಟು ತೋರಿಸಿದ್ದೀನಿ. ನೀವು ಎಷ್ಟು ಮಾಡ್ತೀರಾ ಅನ್ನೋದ್ರ ಮೇಲೆ ಇದನ್ನು ತೊಗೋಬೇಕಾಗತ್ತೆ. ಜಾಸ್ತಿ ಮಾಡ್ತೀರಾ ಅನ್ನೋ ಹಾಗಿದ್ರೆ ಇದನ್ನೇ ಡಬಲ್ ಕ್ವಾಂಟಿಟಿಲಿ ತಗೊಳ್ಳಿ ಅಷ್ಟೇ. ಇವಾಗ ಇದು ಕೂಡ 2 ವಿಷಲ್ ಆಗಿ ಕೂಲ್ ಆಗಿದೆ, ಪ್ರೆಷರೆಲ್ಲ ಇಳಿದಿದೆ. ಓಪನ್ ಮಾಡ್ಕೊಳ್ತೀನಿ. ಇವಾಗ ಈ ಆಲೂಗಡ್ಡೆ ಮಾತ್ರ ನಾವು ಸಪ್ರೇಟಾಗಿ ಎತ್ತಿಟ್ಕೋಬೇಕು, ಯಾಕಂದರೆ ಇದನ್ನು ನಾವು ಮ್ಯಾಶ್ ಮಾಡಬೇಕು. ನಾವು ಸಪ್ರೇಟ್ ಮಾಡ್ದೇ ಹಾಗೇ ಕಾಳುಗಳ ಜೊತೆನೇ ಮ್ಯಾಶ್ ಮಾಡಿಬಿಟ್ರೆ ತುಂಬ ತಿಕ್ಕಾಗಿಬಿಡುತ್ತೆ ಮಸಾಲೆ, ಅಷ್ಟು ಚೆನ್ನಾಗಾಗಲ್ಲ. ನಮಗೆ ಮಸಾಲೆ ಸ್ವಲ್ಪ ತೆಳುವಾಗಿ ಬರಬೇಕು. ನೋಡಿ, ಕಾಳು ಕೂಡ ತುಂಬಾ ಚೆನ್ನಾಗಿ ಬೆಂದಿದೆ. ಇದೇ ಥರ ಸಾಫ್ಟಾಗಿ ಬೆಂದಿರಬೇಕು. ಇವಾಗ ಈ ಆಲೂಗಡ್ಡೆನೆಲ್ಲ ಮ್ಯಾಶ್ ಮಾಡ್ಕೊಳ್ತೀನಿ. ಬೇಕಂದರೆ ಇದನ್ನು ಮಿಕ್ಸಿಲಿ ರುಬ್ಬಿ ಪೇಸ್ಟ್ ಮಾಡಿ ಕೂಡ ಹಾಕೋಬೋದು. ಇವಾಗ ಆಗಲೇ ಹುರಿದಿಟ್ಕೊಂಡಿರೋ ಮಸಾಲೆ ಏನಿತ್ತು ಅದು ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ಕೂಡ ರುಬ್ಕೊಳ್ಳೋಣ. ಇದನ್ನೆಲ್ಲ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾನು 1 ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ, 1 ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲೆ ಪುಡಿ ಮತ್ತು 1 ಟೀ ಸ್ಪೂನ್ ಆಗೋಷ್ಟು ಆಮ್ಚೂರ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ಬೇಕಾಗೋಷ್ಟು ನೀರು ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು ಗರಂ ಮಸಾಲೆ ಪೌಡರ್ ಹಾಕಿರೋದ್ರಿಂದ ಯಾವುದೇ ರೀತಿ ಚಕ್ಕೆ ಲವಂಗ ಏನು ಕೂಡ ಹುರಿಯೋದಕ್ಕೆ ಯೂಸ್ ಮಾಡಿಲ್ಲ, ರುಬ್ಬೋದಕ್ಕೆ ಡೈರೆಕ್ಟಾಗಿ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನೆಲ್ಲ ಒಂದು ಪಾತ್ರೆಗೆ ಎತ್ತಿಟ್ಕೊಳ್ತೀನಿ. ಇನ್ನು ರುಬ್ಬೋದಿದೆ. ಇವಾಗ ಇದೇ ಜಾರ್ಗೆ 2 ಸೌಟ್ ಆಗುವಷ್ಟು ಬೇಯಿಸಿರೋ ಕಾಳುಗಳನ್ನ ಹಾಕ್ಕೊಂಡ್ಬಿಟ್ಟು ಇದನ್ನು ಕೂಡ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಇವಾಗ ಆಗಲೇ ಉಳಿದಿತ್ತಲ್ಲ ಕಾಳುಗಳು ಕುಕ್ಕರಲ್ಲಿ, ಅದಕ್ಕೇ ಹಾಕ್ಕೊಳ್ತೀನಿ. ನೀವು ಬೇಕಂದರೆ ಮಸಾಲೆ ರುಬ್ಬುವಾಗಲೇ ಈ ಕಾಳುಗಳನ್ನ ಕೂಡ ಹಾಕ್ಬಿಟ್ಟು ರುಬ್ಕೋಬೋದು. ಆದರೆ ನಾನಿಲ್ಲಿ ಸ್ವಲ್ಪ ಜಾಸ್ತಿ ಇತ್ತು ಅಂತ ಸಪ್ರೇಟಾಗಿ ರುಬ್ಕೊಂಡಿದ್ದೀನಿ ಅಷ್ಟೇ. ಇದಕ್ಕೆ ಇವಾಗ ಆಗಲೇ ರುಬ್ಬಿಟ್ಕೊಂಡಿರೋ ಮಸಾಲೆ ಕೂಡ ಹಾಕ್ಕೊಳ್ತಿದ್ದೀನಿ. ಹಾಗೆಯೇ ಈ ಜಾರ್ಗೆ ಮತ್ತು ಈ ಪಾತ್ರೆಗೆಲ್ಲ ಸ್ವಲ್ಪ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಆಗಲೇ ಬೇಯಿಸಿ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ಆಲೂಗಡ್ಡೆ, ಅದಕ್ಕೂ ಕೂಡ ಸ್ವಲ್ಪ ನೀರು ಹಾಕಿಬಿಟ್ಟು ಲಮ್ಸ್ ಇಲ್ಲದೆ ಇರೋ ಥರ ಇನ್ನೊಂದು ಸರಿ ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಳ್ತೀನಿ. ಇದರಲ್ಲಿ ಸ್ವಲ್ಪನೂ ಗಂಟೆಲ್ಲ ಇರಬಾರ್ದು. ಆ ಥರ ಇದನ್ನು ಮ್ಯಾಶ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ನೀರೇನಾದರೂ ಬೇಕಂದರೆ ಸೇರಿಸ್ಕೋಬೋದು. ನೋಡಿ, ಸ್ವಲ್ಪ ಗಟ್ಟಿ ಆಯಿತು. ಇಷ್ಟೊಂದೆಲ್ಲ ಗಟ್ಟಿ ಇರಬಾರ್ದು. ನಮಗೆ ಮಸಾಲೆ ಯಾವಾಗಲೂ ತೆಳುವಾಗಿರಬೇಕು, ಆವಾಗಲೇ ಚೆನ್ನಾಗಿರೋದು. ಅದಕ್ಕೋಸ್ಕರ ನಾನು ಇದಕ್ಕೆ 2 ಗ್ಲಾಸ್ ಆಗೋಷ್ಟು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟು ತಿನ್ನಾಗಿದ್ದರೆ ನಾವು ಕುದಿಸೋವರೆಗೂ ಕರೆಕ್ಟ್ ಆಗುತ್ತೆ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಆಗೋಷ್ಟು ಬ್ಲ್ಯಾಕ್ ಸಾಲ್ಟ್ ಸೇರಿಸ್ಕೊಳ್ತಾ ಇದ್ದೀನಿ. ಬ್ಲ್ಯಾಕ್ ಸಾಲ್ಟ್ ಸೇರಿಸಿದ ಮೇಲೆ ನಾವು ಇದನ್ನು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಉಪ್ಪೇನಾದರೂ ಬೇಕಂದರೆ ಮತ್ತೆ ಸೇರಿಸ್ಕೋಬೋದು. ಸ್ವಲ್ಪ ಸಪ್ಪೆ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮತ್ತೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು. ತುಂಬ ಕುದಿಸೋದು ಬೇಡ, ಕಾಳೆಲ್ಲ ಕರಗಿಬಿಟ್ಟು ಮಸಾಲೆ ಗಟ್ಟಿಯಾಗಿಬಿಟ್ರೆ ಚೆನ್ನಾಗಾಗಲ್ಲ.
ಇವಾಗಿದು ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಇದು ನಮಗೆ ಪಕ್ಕಾ ಸ್ಟ್ರೀಟ್ ಸ್ಟೈಲಲ್ಲೇ ಇರಬೇಕಂದ್ರೆ ಇವಾಗ ಇದನ್ನು ನಾವೇನು ಮಾಡಬೇಕಂದ್ರೆ ಈ ಮಸಾಲೆ ಮತ್ತು ಕಾಳುಗಳನ್ನ ಸಪ್ರೇಟ್ ಮಾಡ್ಕೋಬೇಕು. ನೀವು ನೋಡಿರ್ಬೋದು ಹೊರಗಡೆ ಚಾಟ್ ಸೆಂಟರ್ಗಳಲ್ಲೆಲ್ಲ ಅವರು ಈ ಮಸಾಲೆನೇ ಸಪ್ರೇಟಾಗಿ ಇಟ್ಕೊಂಡಿರ್ತಾರೆ, ಹಾಗೆಯೇ ಈ ಕಾಳುಗಳನ್ನ ಸಪ್ರೇಟಾಗಿ ಕುದಿಸ್ತಾ ಇರ್ತಾರೆ. ಇವೆರಡೂ ಸೇರಿಬಿಟ್ಟು ಗಟ್ಟಿ ಆಗಿಬಿಟ್ರೆ ಮಸಾಲೆ ಟೇಸ್ಟು ಚೆನ್ನಾಗಿ ಬರಲ್ಲ. ಅದಕ್ಕೋಸ್ಕರ ನಾನಿಲ್ಲಿ ಈ ಮಸಾಲೆನ ಸಪ್ರೇಟ್ ಮಾಡಿಕೊಂಡು ಇದನ್ನು ಇವಾಗ ಒಂದು 4ರಿಂದ 5 ನಿಮಿಷದವರೆಗೂ ಚೆನ್ನಾಗಿ ಕುದಿಸ್ಕೊಳ್ತೀನಿ. ಈ ಟೈಮಲ್ಲಿ ಇದಕ್ಕೇನಾದರೂ ನಿಮಗೆ ಸ್ವೀಟ್ ಬೇಕು ಅಂತ ಅನಿಸಿದ್ರೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಇಲ್ಲ ಸಕ್ಕರೆನ ಸೇರಿಸ್ಕೊಂಡು ಕುದಿಸ್ಕೋಬೋದು. ನಾನಿಲ್ಲಿ ಏನೂ ಕೂಡ ಸೇರಿಸಿಲ್ಲ, ಯಾಕಂದರೆ ನಾವು ಸರ್ವ್ ಮಾಡುವಾಗ ಬೇಕಂದರೆ ಸ್ವೀಟ್ ಚಟ್ನಿನ ಹಾಕ್ಕೋಬೋದು. ಅದಕ್ಕೋಸ್ಕರ ಇವಾಗ ಇದು ರೆಡಿಯಾಗಿದೆ. ನೋಡಿ ಎಷ್ಟು ತಿನ್ನಾಗಿದೆ ಅಂತ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಸರ್ವಿಂಗ್ಗೆ ನಾನಿಲ್ಲಿ ಒಂದು ಟೊಮ್ಯಾಟೊ, ಈರುಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಹಾಗೆಯೇ ಒಂದು ಕ್ಯಾರೆಟನ್ನು ತುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು, ಯಾಕಂದರೆ ಇದನ್ನು ನಾವು ಕ್ವಿಕ್ಕಾಗಿ ಸರ್ವ್ ಮಾಡಬೇಕಲ್ವ, ಅದಕ್ಕೋಸ್ಕರ. ನಂತರ ಒಂದು ಪ್ಲೇಟ್ಗೆ 6ರಿಂದ 7 ಈ ಥರ ಪೂರಿಗಳನ್ನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕ್ರಷ್ ಮಾಡ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮೇಲಿಂದ ಸ್ವಲ್ಪ ಕಾಳುಗಳನ್ನ ಹಾಕ್ಕೊಂಡು ಇದಕ್ಕೆ ಮೇಲಿಂದ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳ್ತೀನಿ. ಈ ಟೈಮಲ್ಲಿ ನಿಮಗೇನಾದರೂ ಇದಕ್ಕೆ ಸ್ವೀಟ್ ಬೇಕು ಅಂದರೆ ಸ್ವೀಟ್ ಚಟ್ನಿನ ಹಾಕ್ಕೋಬೋದು, ಹಾಗೆಯೇ ಖಾರ ಬೇಕು ಅಂದರೆ ಖಾರ ಚಟ್ನಿ ಕೂಡ ಸೇರಿಸ್ಕೋಬೋದು. ಇವಾಗ ಇದಕ್ಕೆ ಮೇಲಿಂದ ಗ್ರೀನ್ ಮಸಾಲೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಸ್ವಲ್ಪ ನಿಂಬೆ ರಸ ಹಾಕ್ಕೊಂಡು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಟೊಮ್ಯಾಟೊ, ಈರುಳ್ಳಿ, ಕ್ಯಾರೆಟ್ ಹಾಕ್ಕೊಂಡು ಮೇಲಿಂದ ಸ್ವಲ್ಪ ಸೇವ್ ಹಾಕ್ಕೊಂಡು 1 ಸ್ಲೈಸು ಸೌತೆಕಾಯಿನ ಇಟ್ಕೊಂಡಿದ್ದೀನಿ. ಇವಾಗ ಸೂಪರ್ ಟೇಸ್ಟಿಯಾಗಿರುವಂತಹ ಗ್ರೀನ್ ಮಸಾಲ ಪುರಿ ರೆಡಿನೇ ಆಗೋಯಿತು. ಇದು ಪಕ್ಕ ನಮಗೆ ಹೊರಗಡೆ ಚಾಟ್ ಸೆಂಟರ್ಗಳಲ್ಲೆಲ್ಲ ಹೇಗೆ ಸಿಗುತ್ತೋ ಅದೇ ರೀತಿಯಾಗಿರುತ್ತೆ. ನಿಮಗೂ ಕೂಡ ಈ ಗ್ರೀನ್ ಮಸಾಲ ಇಷ್ಟ ಇದ್ದರೆ ನೀವು ಕೂಡ ಒಂದ್ಸರಿ ಮನೇಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆಯೇ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಹೆಚ್ಚು ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.